ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್ ನನ್ಗೆ ಗೊತ್ತಿದ್ದಂಗೆ ಈ ಇದು ಕ್ಲೈಂಟ್ ಇದಾರಲ್ಲ ಫಾರಿನ್ ನಲ್ಲಿ ಇದ್ರು ಅಂತ ಹೇಳ್ತಾ ಇದ್ರು. ಸೊ ಅದು ಹೇಗೆ ಕಮ್ಯುನಿಕೇಶನ್ ಮಾಡ್ಕೊಂಡ್ರೆ? ಸರ್ ಕಮ್ಯುನಿಕೇಶನ್ ಥ್ರೂ ವಾಟ್ಸಪ್ ಮಾಡ್ತಾ ಇದ್ವಿ. ಆಮೇಲೆ ಮೇಡಮ್ ಇದ್ರಲ್ಲಿ ಬಟ್ ಏನಂತಂದ್ರೆ ಸೆಲೆಕ್ಷನ್ಸ್ ಮತ್ತೆ ಯಾವಾಗ ಇಂಪಾರ್ಟೆಂಟ್ ಟೈಮ್ಸ್ ಇದೆ ಅಂತ ಹೇಳಿ ನಾವು ಪ್ಲಾನ್ ಮಾಡ್ತಾ ಇದ್ವಿ. ಅದ್ರ ಪ್ರಕಾರ ಅವ್ರಿಗೂ ಕೆಲಸ ಸ್ಟಾರ್ಟ್ ಆಗಿ ನಾವು ಮುಂಚೆನೇ ಶೆಡ್ಯೂಲ್ ಕೊಟ್ಬಿಟ್ಟಿದ್ವಿ. ಸೊ ಒಂದು 15 ದಿವಸ ಆ ಕಡೆ ಮಾಡ್ಕೊಂಡು ಸ್ವಲ್ಪ ಅಂದ್ರೆ ಅವರು ಟೈಮ್ ತುಂಬಾ ಸಪೋರ್ಟಿವ್ ಆಗಿದ್ರು. ಸೊ ಒಂದು 3 months 6 months ಒಂದ್ಸತಿ ಬರೋರು ಬಂದು ಒಂದು ವಾರ ಇದ್ಬಿಟ್ಟು ನಮಗೆ ಟೈಲ್ ಸೆಲೆಕ್ಷನ್ ಅಲ್ಲಿ ಆಗ್ಬೋದು, ಪೇಂಟ್ ಸೆಲೆಕ್ಷನ್ ಆಗ್ಬೋದು, ಆಮೇಲೆ ಅವ್ರ ಪ್ರಿಯಾರಿಟಿನೂ ಹೇಳೋರು ಈ ಟೈಮಲ್ಲೇ ರಜೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕಂತ ಹೇಳ್ಬಿಟ್ಟು ನಾವು ಶೆಡ್ಯೂಲ್ ಮಾಡ್ತಾ ಇದ್ದೀವಿ. ಯಾವ ಏರಿಯಾದಲ್ಲಿ ಇದೀವಿ? ಕ್ಲೈಂಟ್ ನೇಮ್ ಏನ್ ಸರ್? ನಾವು ಕ್ಲೈಂಟ್ ನೇಮ್ ಬಂದ್ಬಿಟ್ಟು ವಿಶ್ವನಾಥ್ ಅಂತ ಹೇಳ್ಬಿಟ್ಟು ನಾವು ಎಕ್ಸಾಕ್ಟ್ಲಿ ಏರ್ಪೋರ್ಟ್ ರೋಡ್ ಅಲ್ಲಿ ಇದೀವಿ. ಅಬ್ರಾಡ್ ಹೋಗ್ತಾ ಇರೋದ್ರಿಂದ ಕೆಲಸ ಅಬ್ರಾಡ್ ಅಲ್ಲಿ ಇರೋದ್ರಿಂದ ನಿಯರ್ ಬೈ ಏರ್ಪೋರ್ಟ್ ಪಕ್ಕದಲ್ಲೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಚಿಕ್ಕಜಾಲ ಅಂತ ಹೇಳ್ಬಿಟ್ಟು ಸರ್. ಚಿಕ್ಕಜಾಲ ಅಲ್ವಾ ಸರ್? ಈ ಬಿಲ್ಡಿಂಗ್ ಇದೆ ಅಲ್ಲ, ಯಾವ ಸೈಟ್ ಅಲ್ಲಿ ಕಟ್ಟಿರುವಂತದ್ದು ಅಂಡ್ ಫೇಸಿಂಗ್ ಯಾವ್ದು ಬರ್ತದೆ ಸರ್? ಇದು ಬಂದ್ಬಿಟ್ಟು ನಾರ್ತ್ ಫೇಸಿಂಗ್ ಸೈಟ್, 30-40 ಮೆಜರ್ಮೆಂಟ್ ಇರೋದು ಅಂಡ್ ಕಂಪ್ಲೀಟ್ಲಿ ರೆಂಟಲ್ ಮತ್ತೆ ಓನರ್ ಮನೆ ಇಂಟಿಗ್ರೇಟ್ ಮಾಡಿ ಕಟ್ಟಿರೋದು. ಎಷ್ಟು ಚದರ ಕಟ್ಟಿದ್ರೆ ಸರ್? ಸರ್ ಇದು ಟೋಟಲ್ 39 ಚದರ ಕಟ್ಟಿದೀವಿ ಸರ್. 39 ಚದರ. ಎಷ್ಟು ಮನೆ ಇದೆ ಇದರಲ್ಲಿ ಸರ್? ಇದರಲ್ಲಿ ಟೋಟಲ್ ಒಂದು 5 ಮನೆ ಇದೆ ಸರ್. ಒಂದು ಓನರ್ಗಂತ ಒಂದು ಲಕ್ಸುರಿ ಒಂದು 2 BHK ಒಂದು ಮಾಡಿದೀವಿ. ಮತ್ತೆ ಕೆಳಗಡೆ ಒಂದು 2 BHK ಇದೆ, ಮೇಲ್ಗಡೆ ಒಂದೇ ಫ್ಲೋರ್ ಅಲ್ಲಿ 2 BHK 1 BHK ಒಂದು ಮಾಡಿದೀವಿ. ಮತ್ತೆ ಅದ್ರ ಮೇಲ್ಗಡೆ ಒಂದು 1 BHK ಮತ್ತೆ ಒಂದು ರೂಮ್ ಮಾಡಿದೀವಿ ಸರ್. ರೂಮ್ ಮಾಡಿದ್ರೆ ತುಂಬಾನೇ ಬಂದ್ಬಿಟ್ಟಿದೆ ಅಲ್ವಾ? ಒಳ್ಳೆ ರೆಂಟಲ್ಲೂ ಸಿಗುತ್ತೆ, ತುಂಬಾ ಒಳ್ಳೆ ರೆಂಟಲ್ ಏರಿಯಾ ಇದು. ಆಮೇಲೆ ರೆಂಟ್ ಕೂಡ ಆಲ್ರೆಡಿ ಫಿಲ್ ಆಗ್ಬಿಟ್ಟಿದೆ ಸರ್. ಗುರುಪ್ರವೇಶ 2-3 ದಿನ ಆಗಿದೆ. ಹೌದು ಸರ್, ಅದು ಫಿಲ್ ಆಗ್ಬಿಟ್ಟಿದೆ. ಓಕೆ ಸರ್, ಬನ್ನಿ ಫಸ್ಟ್ ಫ್ರಂಟ್ ಎಲಿವೇಶನ್ ಎಕ್ಸ್ಪ್ಲೇನ್ ಮಾಡಿ ನಮಗೆ. ಟಾಪ್ ಇಂದ ಹೇಳ್ತಾ ಬನ್ನಿ ಸರ್. ಫ್ರಂಟ್ ಎಲಿವೇಶನ್ ನೋಡಬಹುದು, ಇದೊಂದು ಡಿಫರೆಂಟ್ ಕಾನ್ಸೆಪ್ಟ್ ಅಲ್ಲೇ ಮಾಡಿದೀವಿ ಅಂತ ಹೇಳ್ಬೋದು. ಆಲ್ಮೋಸ್ಟ್ ನಮ್ದು ಯಾವ ವಿಡಿಯೋದಲ್ಲೂ ಈ ತರದ ಎಲಿವೇಶನ್ ನೋಡಿಲ್ಲ ನಾವು. ಎಲ್ಲ ಕಡೆ ನಾವು ಟೈಲ್ಸ್ ಹಾಕ್ತಾ ಇದ್ವಿ, ಮತ್ತೆ ಬೇರೆ ಬೇರೆ ಎಲಿಮೆಂಟ್ಸ್ ನ ಆಡ್ ಆನ್ ಮಾಡ್ತಾ ಇದ್ವಿ, ಟೆಕ್ಸ್ಚರ್ ಪೇಂಟ್ ಆಡ್ ಮಾಡ್ತಾ ಇದ್ವಿ. ಇದು ಕಂಪ್ಲೀಟ್ಲಿ ಪ್ಲಾಸ್ಟಿಂಗ್ ಅಲ್ಲಿ ತಗೊಂಡಿರೋದು ಸರ್. ಸಿವಿಲ್ ವರ್ಕ್ ಅಲ್ಲಿ ಕಂಪ್ಲೀಟ್ಲಿ ಟಾಪ್ ಇಂದ ನೋಡೋದಾದ್ರೆ ನಾವು ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಜೆಕ್ಟ್ ಔಟ್ ಮಾಡ್ಕೊಂಡಿದೀವಿ ಸರ್. ಬಾಲ್ಕನಿ ತರ ತಗೊಂಡಿದೀವಿ. ಅಂಡ್ ಅದ್ರ ಪಕ್ಕದಲ್ಲೆಲ್ಲಾನು ಬರೀ ಜಸ್ಟ್ ಪ್ಯಾರಾಪೆಟ್ ಅಲ್ಲಿ ಬ್ಯಾಂಡ್ ತಗೊಂಡಿರೋದು. ಅಂಡ್ ಅಲ್ಲಿ ಟಾಪ್ ಪ್ರೊಜೆಕ್ಷನ್ ಅಲ್ಲೂ ಕೂಡ ಸರ್ ಸ್ಟ್ರೇಟ್ ವರ್ಟಿಕಲ್ ಗ್ರೂಸ್ ತಗೊಂಡು ಅಲ್ಲಿ MS ಪೈಪ್ಸ್ ನ 2x1 ಸೆಕ್ಷನ್ ರೇಲಿಂಗ್ಸ್ ತರ ರನ್ ಮಾಡಿದೀವಿ ಸರ್. ಅದಷ್ಟೇ ಅಲ್ಲಿ ಮಾಡಿರೋದು. ಅಂಡ್ ಆಮೇಲೆ ಈ ಕೆಳಗಡೆ ಬಂದ್ವಿ ಅಂತಂದ್ರೆ ಅದೆರಡು ವಿಂಡೋಗೆ ಒಂದು ಪ್ರಾಜೆಕ್ಟ್ ಔಟ್ ತಗೊಂಡ್ಬಿಟ್ಟು ಅಲ್ಲೊಂದು ವೈಟ್ ಕಲರ್ ಪೇಂಟ್ ಮಾಡ್ಕೊಂಡಿದ್ವಿ, ಮತ್ತೆ UPVC ವಿಂಡೋಸ್ ಕೊಟ್ಕೊಂಡಿದೀವಿ ಸರ್. ಅಲ್ಲೂ ಕೂಡ. ಆಮೇಲೆ ಇದೆಲ್ಲ ನಮ್ಗೇನು ಒಂದು ಬ್ರೌನ್ ಕಲರ್ ಏನ್ ಕಾಣಿಸ್ತಾ ಇದೆಯಲ್ಲ ಸರ್, ಅದೆಲ್ಲ ಕಂಪ್ಲೀಟ್ ಆಗಿ ಪ್ಲಾಸ್ಟಿಂಗ್ ಅಲ್ಲೇ ಮಾಡ್ಕೊಂಡು ಹೋಗಿರೋ ಸರ್. ಕಂಪ್ಲೀಟ್ ಗ್ರೂಸ್ ನ ಪ್ಲಾಂಕ್ಸ್ ತರ ಕಾಣಿಸುತ್ತೆ. ಕಂಪ್ಲೀಟ್ಲಿ ವುಡನ್ ಪ್ಲಾಂಕ್ಸ್ ತರ ಕಾಣುತ್ತೆ. ಆಮೇಲೆ ಇವಾಗ ನಮಗೆ ಟೈಲ್ಸ್ ಹಾಕ್ಬೇಕು ಅದಿದೆ ಅಂತ ಹೇಳಿ ನೆಸೆಸಿಟಿ ಇಲ್ಲ. ಬಟ್ ಏನಂದ್ರೆ ಹಿಂಗ್ ಮಾಡಿದಾಗ ಸ್ವಲ್ಪ ಲೇಬರ್ ಕಾಸ್ಟ್ ಸ್ವಲ್ಪ ಎಳ್ಕೊಂಡು ಹೋಗುತ್ತೆ. ಅದ್ ಬಿಟ್ರೆ ನಮಗೆ ಮೆಟೀರಿಯಲ್ ಕಾಸ್ಟ್ ಅಂತ ಹೇಳಿ ಆ ತರ ಬರುತ್ತೆ. ಆಮೇಲೆ ಕೆಳಗಡೆ ಬಂದ್ವಿ ಅಂತಂದ್ರೆ ವಿಂಡೋ ಒಂದು C ಶೇಪ್ ವಿಂಡೋ ತಗೊಂಡಿದ್ವಿ. ಇಲ್ಲಿ ಆಕ್ಚುಲಿ ಫಸ್ಟ್ ಫ್ಲೋರ್ ಅಲ್ಲಿ ಓನರ್ ಮನೆ ಇದೆ. ಓನರ್ ಮನೆಗೆ ಅಲ್ಲಿ ಸ್ವಲ್ಪ ಲೆಂತ್ ವಿಂಡೋಸ್ ಅಂತ ಹೇಳಿ ವಿಂಡೋ ಡಿಸೈನ್ ಸ್ವಲ್ಪ ಚೇಂಜ್ ಮಾಡಿದೀವಿ. ಅಂಡ್ ಅದಾದ್ಮೇಲೆ ಇನ್ನೊಂದು ಬಾಕ್ಸ್ ವಿಂಡೋ ಕೊಟ್ಕೊಂಡಿದೀವಿ. ಆಮೇಲೆ ಕಂಪ್ಲೀಟ್ ಆಗಿ ವೈಟ್ ಪಟ್ಟಿ ಒಂದು ತಗೊಂಡೋಗಿದ್ವಿ. ಮತ್ತೆ ಅದಕ್ಕೆ ಕೆಳಗಡೆ ಕಾಲಮ್ ಇಂದ ಶೇಪ್ ವರ್ಗು ಕೂಡ ಮತ್ತೆ ಅಗೇನ್ ಗ್ರೂ ಅಲ್ಲೇನೆ ಡಿಸೈನ್ ಮಾಡಿದೀವಿ ಸರ್. ಕಂಪ್ಲೀಟ್ ಆಗಿ ಜಸ್ಟ್ ನಾವು ಪ್ರೊಜೆಕ್ಷನ್ಸ್ ಮತ್ತೆ ಗ್ರೂಸ್ ಇದಿಷ್ಟಲ್ಲೇನೆ ಮಾಡಿದೀವಿ. ಈ ಎಂಟೈರ್ ಎಲಿವೇಶನ್ ಅಲ್ಲಿ ನಮಗೆ ಹೈಲೈಟ್ ಪಾರ್ಟ್ ಅಂತಂದ್ರೆ ಕಲರಿಂಗ್ ಸರ್. ಕಲರಿಂಗ್ ಇಸ್ ವೆರಿ ಡಿಫ್ರೆಂಟ್ ಆಗಿದೆ. ನೋಡಬಹುದು ನಾವು ಲೈಟ್ ಬ್ರೌನ್ ಮತ್ತೆ ಡಾರ್ಕ್ ಬ್ರೌನ್ ಮತ್ತೆ ಗ್ರೇ ಮತ್ತೆ ವೈಟ್ ಈ 4 ಯೂಸ್ ಮಾಡಿದ್ವಿ. ಬಟ್ ಎಲ್ಲ ಸೆಟಲ್ಡ್ ಕಲರ್ ತರ ಇದೆ. ಆಮೇಲೆ ಎಲ್ಲೂ ಇವಾಗ ತುಂಬಾ ಲೈಟ್ ಕಲರ್ಸ್ ಚೆನ್ನಾಗಿ ಬರುತ್ತೆ ಅಂತ ನಾವು ಎಲ್ಲ ವಿಡಿಯೋಸ್ ಅಲ್ಲೂ. ಸೊ ಡಾರ್ಕ್ ಕಲರ್ ಕಾಂಬಿನೇಷನ್ ನೀಟ್ ಆಗಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇದೊಂದು ಡಾಕ್ಯುಮೆಂಟ್. ತುಂಬಾ ಕ್ಲಮ್ಸಿ ಅಂತ ಅನ್ಸ್ತಾ ಇಲ್ಲ. ಏನು ಅನ್ಸ್ತಾ ಇಲ್ಲ. ಕರೆಕ್ಟ್. ಕೆಳಗಡೆ ಗೇಟ್ ಬಗ್ಗೆ ತುಂಬಾ ದೊಡ್ಡದಿದೆ. ಗೇಟ್ ನೋಡಬಹುದು ಸರ್. ಗೇಟ್ ಆಲ್ಮೋಸ್ಟ್ ನಮಗೆ ಕಂಪ್ಲೀಟ್ ಆಗಿ ಪಾರ್ಕಿಂಗ್ ಮುಂದೆಗಡೆ ಇವಾಗ ಮನೆ ಜಾಸ್ತಿ ಇರೋದ್ರಿಂದ ಪಾರ್ಕಿಂಗ್ ದೊಡ್ಡದಾಗಿ ಇಟ್ಕೊಂಡಿದೀವಿ. ಆಮೇಲೆ ಎಲ್ಲೂ ಕೂಡ ಬ್ಲಾಕ್ ಮಾಡಿಲ್ಲ. ಮಧ್ಯದಲ್ಲಿ ಎಲ್ಲೆಲ್ಲಿ ಪಿಲ್ಲರ್ಸ್ ಬರುತ್ತೆ ಅಲ್ಲಿ ಬಿಟ್ಬಿಟ್ಟು ಕಂಪ್ಲೀಟ್ ಆಗಿ ನಾವು ಇಲ್ಲೂ ಕೂಡ ಕಾರ್ ತಗೊಂಡ್ ಹೋಗ್ಬೋದು, ಅಲ್ಲೂ ಕೂಡ ಕಾರ್ ತಗೊಂಡ್ ಹೋಗ್ಬೋದು. ಈಗ ರೆಂಟಲ್ ಯೂನಿಟ್ಸ್ ಅವರು ಕೂಡ ಆರಾಮಾಗಿ ಕಾರ್ ಇಟ್ಕೊಂಡು ಅವ್ರ ಪಾಡಿಗೆ ಅವ್ರು ತಗೊಳ್ಳೋ ತರ ಒಂದು ಫುಲ್ ಲೆಂತ್ ಗೇಟ್ ಕೊಟ್ಬಿಟ್ಟಿದೀವಿ. ಅದಾದ್ಮೇಲೆ ಸೈಟ್ ಹೈಟ್ ಅಷ್ಟೇನೆ ಸರ್. ರೋಡ್ ಲೆವೆಲ್ ಇಂದ ಆಲ್ಮೋಸ್ಟ್ ನಾವು ಒಂದು 2 feet 2.5 feet ಹೈಟ್ ಅಲ್ಲಿ ಇದೀವಿ. ಜಾಸ್ತಿನೇ ಇದೆ ಅಲ್ಲ ಸರ್ ಇದು? ಓಕೆ. ಅವಾಗ ಇಲ್ಲಿ ರ್ಯಾಂಪ್ ಹೆಂಗ್ ಕ್ರಿಯೇಟ್ ಮಾಡಿದ್ರಿ ಸರ್? ರ್ಯಾಂಪ್ ಅದೇನು ಸರ್ ಸ್ವಲ್ಪ ಒಂಚೂರು ಮುಂದೆ ಬಂದಿದೀವಿ. ಸೊ ಇನ್ನೊಂದು ಸ್ವಲ್ಪ ದಿನಕ್ಕೆ ಇದೇನು ಡೆವಲಪ್ಮೆಂಟ್ ಆಯ್ತು ಮತ್ತೆ ರೋಡ್ ಹೈಟ್ ಬಂತು ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಅದು ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಪ್ಲಾನ್ ಮಾಡ್ತೀವಿ. ಓಕೆ. ಸೊ ಇಲ್ಲಿ ನೇಮ್ ಪ್ಲೇಟ್ ತರ ನೇಮ್ ಪ್ಲೇಟ್ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ನೇಮ್ ಪ್ಲೇಟ್ ಅಂತ ಹೇಳಿ ಇಲ್ಲೊಂದು ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಎಲ್ಲ ಕೊಟ್ಟಿದೀವಿ. ಇದು ನೋಡಬಹುದು ಸರ್, ಗ್ರೂ ಮೇಲ್ಗಡೆ ಅಷ್ಟು ಡೀಟೇಲ್ ಆಗಿ ಕಾಣ್ತಾ ಇರಲಿಲ್ಲ. ವರ್ಕ್ಮನ್ಶಿಪ್ ನೀವು ನೋಡಬಹುದು ಸರ್, ಕ್ಲೀನ್ ಆಗಿ ಎಷ್ಟು ನೀಟಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ ಸರ್? ಇದೆ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ. ಹೌದು ಸರ್. ನೀವು ಮ್ಯಾಟ್ ಫಿನಿಶ್ ಹೊಡೆದಿರೋದ್ರಿಂದ ಹೌದು ಸರ್ ತುಂಬಾ ನೀಟಾಗಿ ಕಾಣಿಸುತ್ತೆ. ಒಂಥರ ವುಡನ್ ಪ್ಲಾಂಕ್ಸ್ ಹಾಕ್ಬಿಟ್ಟಿದ್ದಾರೆ ಅಂತ ಅನ್ಕೊಬೇಕು. ಬನ್ನಿ ಸರ್ ಒಳಗಡೆ ಹೋಗ್ಬಿಡೋಣ ಇವಾಗ ಸರ್. ಹೇಳಿ ಸರ್, ಗೇಟ್ ಬಗ್ಗೆ ಹೇಳಿ ಸರ್. ಗೇಟ್ ಅಲ್ಲಿ ನೋಡಬಹುದು ಸರ್, ಗೇಟ್ ಅಷ್ಟೇ ನಾವು ಲಾಸ್ಟ್ ವಿಡಿಯೋದಲ್ಲಿ ಒಂದು ಇದೇ ತರದ ಒಂದು ಗೇಟ್ ನಾವು ಇಂಟಿಗ್ರೇಟ್ ಮಾಡಿದ್ವಿ. ಸೊ ಇದೇನಂತಂದ್ರೆ ಸರ್ ಇವಾಗ ಹೈಟ್ ಬಂದ್ಬಿಟ್ಟು 5 feet ಇಟ್ಕೊಂತಾ ಇದೀವಿ ಸರ್. ಎಲ್ಲೂ ಕಂಪ್ಲೀಟ್ ಕ್ಲೋಸ್ ಮಾಡ್ತಾ ಇಲ್ಲ. ಬಿಕಾಸ್ ಏನಕ್ಕೆ ಅಂತಂದ್ರೆ ಇನ್ನೂ ನಮಗೆ ಸುಮ್ಮನೆ ಖರ್ಚು ಜಾಸ್ತಿ ಆಗುತ್ತೆ ಒಂದು.
ಆಮೇಲೆ ನಮಗೆ ಕಂಪ್ಲೀಟ್ ಕ್ಲೋಸ್ ತರ ಇರುತ್ತೆ. ಇಲ್ಲಿ ಕ್ಲೋಸ್ ಮಾಡಿದ್ರೆ ಗ್ರಿಲ್ ಎಲ್ಲ ಕ್ಲೋಸ್ ಮಾಡಬೇಕು. ಹೌದು. ಸೊ ರಿಮೋಟ್ ಏರಿಯಾದಲ್ಲಿ ಮಾತ್ರ ನಾನು ಸಜೆಸ್ಟ್ ಮಾಡ್ತಾ ಇದೀವಿ. ಇದೆಲ್ಲ ಜನರಲ್ 5 ಫೀಟ್ ಗೇಟ್ಗಳು ಕೊಡ್ತಾ ಇದೀವಿ. ಇದರಲ್ಲಿ ನೋಡಿದ್ರೆ ಸರ್ ನಮಗೆ 2 ಫೀಟ್ ಅಗಲದು ಮತ್ತೆ 1 ಇಂಚದು 2x1 ಸೆಕ್ಷನ್ಸ್ ತಗೊಂಡು MS ಸೆಕ್ಷನ್ಸ್ ತಗೊಂಡು 2x1 ಮತ್ತೆ 3x1 ಎರಡನ್ನು ತಗೊಂಡು ಇಂಟಿಗ್ರೇಟ್ ಮಾಡ್ಕೊಂಡು ನೋಡ್ಬೋದು ಸರ್. ಇದೆಲ್ಲ 2x1 ಇದಾವೆ, ಇದೆಲ್ಲ 3x1 ಇದೆ. ಇವನ್ನೆಲ್ಲಾನು ಕೂಡ ವರ್ಟಿಕಲ್ ಇಂಟಿಗ್ರೇಟ್ ಮಾಡಿದೀವಿ ಮತ್ತೆ ಬಾಕ್ಸ್ ತಗೊಂಡಿದೀವಿ. ಆಮೇಲೆ ಅದರಲ್ಲಿ CNC ಡಿಸೈನ್ಸ್ ಟಾಪ್ ಮತ್ತೆ ಬಾಟಮ್ ಅಲ್ಲಿ ಅಂತ ತಗೊಂಡಿದೀವಿ, ಇಂಟಿಗ್ರೇಟ್ ಮಾಡಿದೀವಿ. ನಾವು ಸಮ್ಟೈಮ್ಸ್ ಏನೋ ಬಾಟಮ್ ಅಲ್ಲಿ ಬೇಡ ಅಂತಂದ್ರೆ ಫಿಕ್ಸೆಡ್ ಅನ್ನು ಕೂಡ ಮಾಡ್ಕೋಬಹುದು, ಫುಲ್ ಬ್ಲಾಕ್ ಮಾಡ್ಕೋಬಹುದು. ಡಿಸೈನ್ ಮ್ಯಾಚ್ ಆಗ್ಲಿ ಅಂತ ತಗೊಂಡಿದೀವಿ. ಅಂಡ್ ಕಲರಿಂಗ್ ವೈಸ್ ಹೋಗೋದಾದ್ರೆ ನಮಗೆ ವೈಟ್ ಮತ್ತೆ ಗ್ರೇ ಕಾಂಬಿನೇಷನ್ ಹೋಗಿದೀವಿ ಸರ್. ಗ್ರೇ ಮತ್ತೆ ವೈಟ್ ತಗೊಂಡಿದ್ದೀವಿ. ಕಂಪ್ಲೀಟ್ ಲೆಂತ್ಗೆ ಕಂಪ್ಲೀಟ್ ಗೇಟ್ ಕೊಟ್ಬಿಟ್ಟಿದ್ದೀವಿ, ಎಂಟೈರ್ ಲೆಂತ್ಗೆ ಬಂದ್ಬಿಟ್ಟಿದೆ. ಓಕೆ, ಓಡಾಡಕ್ಕೆ ತುಂಬಾ ಈಸಿ ಇರುತ್ತೆ. ಓಡಾಡೋದಕ್ಕೆ ನೋಡ್ಬೋದು ಸರ್, ಇದೊಂದು ವಿಕೆಟ್ ಗೇಟ್ ಓಪನ್ ಆಗುತ್ತೆ ಮತ್ತೆ ಇದನ್ನು ಕೂಡ ಸಪರೇಟ್ ಆಗಿ ಇದು ಓಪನ್ ಆಗಿ ಇದ್ರ ಮೇಲ್ಗಡೆ ಫೋಲ್ಡ್ ಆಗುತ್ತೆ. ಸೊ ನಮಗೆ ಫುಲ್ ಗೇಟ್ ಓಪನ್ ಆಗುತ್ತೆ. ಆಮೇಲೆ ಫುಲ್ ಗೇಟ್ ಓಪನ್ ಆಗೋದ್ರ ಜೊತೆಲಿ ಇದು ರೋಡ್ಗೂ ಹೋಗಲ್ಲ ಸರ್, ಇಲ್ಲೇ ಫೋಲ್ಡ್ ಆಗಿ ಆಚೆ ಹೋಗೋದ್ರಿಂದ ನೀಟ್ ಆಗುತ್ತೆ. ಅದು ಸೇಮ್ ಅದೇ ತರನೇ ಮಾಡಿದೀವಿ ಸರ್. ಒಳ್ಳೆ ರೆಂಟಲ್ ಜಾಸ್ತಿ ಇರೋದ್ರಿಂದ ಇವೆಲ್ಲ ಇದ್ರೆ ಒಳ್ಳೇದಂತೆ, ಆಟೋಮೆಟಿಕ್ ಆಗಿ ಓಡಾಡಬಹುದು ಸರ್. ಓಕೆ, ಪಾರ್ಕಿಂಗ್ ಏರಿಯಾ ಎಷ್ಟಿದೆ ಸರ್ ಇದು? ಸರ್ ಪಾರ್ಕಿಂಗ್ ಏರಿಯಾ ನಮಗೆ 16 ಫೀಟ್ ಲೆಂತ್ ಸಿಗ್ತಾ ಇದೆ ನಮ್ಗೆ ಕ್ಲಿಯರೆನ್ಸ್. ಆಮೇಲೆ ಒಂದು 6 ಇಂಚ್ ಬಫರ್ ಕೂಡ ಇದೆ. ಅದನ್ನ ಇಟ್ಕೊಂಡು ಆಲ್ಮೋಸ್ಟ್ ನಾವು ಇಲ್ಲಿ ಕರೆಕ್ಟ್ ಆಗಿ ನಿಲ್ಸಿದ್ರೆ ಸರ್ ನಾವು ಮಿನಿಮಮ್ ಒಂದು 3 ಕಾರ್ ನಿಲ್ಸ್ಬೋದು ಸರ್. 3 ಕಾರ್ ನಿಲ್ಲಿಸಬಹುದು. ಬಟ್ ಡೈಲಿ ಇಲ್ಲ ನಂಗೆ ಯಾವ್ದು ತಲೆನೋವು ಇಲ್ಲದೆ ನಂಗೆ ಆಟೋಮೆಟಿಕ್ ಆಗಿ ತೆಗಿಯೋದು ಹಾಕೋದು ಮಾಡ್ತೀನಿ ನಾನು ಅಂತ ಅನ್ನೋದಾದ್ರೆ 2 ಕಾರ್ ಇಟ್ಕೊಂಡು ನಾವು ಮಿನಿಮಮ್ ಒಂದು 6-7 2 ವೀಲರ್ಸ್ 8-10 2 ವೀಲರ್ಸ್ ಗಂಟೆ ಇಟ್ಕೋಬಹುದು ಸರ್. ಅಷ್ಟು ಸ್ಪೇಸ್ ಇದೆ ಸರ್. ಪಾರ್ಕಿಂಗ್ ಟೈಲ್ಸ್ ಬಗ್ಗೆ ಹೇಳಿ, ಸ್ವಲ್ಪ ಯೂನಿಕ್ ಆಗಿದೆ. ಪಾರ್ಕಿಂಗ್ ಟೈಲ್ಸ್ ನೋಡಬಹುದು ಸರ್, ಇದು ಆಕ್ಚುಲಿ ಒಂದು ಡಿಫ್ರೆಂಟ್ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ. ಇದೇನಂತಂದ್ರೆ ಇವಾಗ ನಮಗೆ ಒಂದು ಆತನಗುಡಿ ಟೈಲ್ಸ್ ತರ ಒಂದು ಹೊಸ ಟ್ರೆಂಡ್ ಬಂದಿದೆ. ಹೌದು ಸರ್, ಜಾಯಿಂಟ್ ಎಲ್ಲಿದೆ ಅಂತ ಹೇಳಿ ನಮ್ಗೆ ಗೊತ್ತಾಗಲ್ಲ. ಸೊ ಎಕ್ಸಾಕ್ಟ್ಲಿ ಆ ವೈಟ್ ಪಟ್ಟಿ ಬಂದಿದೆಯಲ್ಲ ಸರ್, ಆ ವೈಟ್ ಪಟ್ಟಿ ಒಳಗಡೆ ಜಾಯಿಂಟ್ ಬಂದಿರೋದು. ಇದು 1.5 by 1.5 ಟೈಲ್ಸ್. ಬಟ್ ನಮ್ಗೆ ಇವಾಗ ಈ ಲುಕ್ ಅಲ್ಲಿ ವೈಟ್ ಏನು ಫಿನಿಶಿಂಗ್ ಬಂದಿರೋದ್ರಿಂದ ನಮ್ಗೆ ಇದು ಹೆಂಗ ಅನ್ಸ್ತಾ ಇದೆ ಅಂದ್ರೆ ಚಿಕ್ಕ ಪೀಸಸ್ ಅಲ್ಲೇನೆ ಮಾಡಿದೀವಿ ಅನ್ನೋ ತರ ಒಂದು ಫೀಲ್ ಬರುತ್ತೆ. ಆ ತರ ಕಾಣಿಸುತ್ತಲ್ಲ, ಅನ್ಸ್ತಾ ಇದೆ. ಹೌದು ಸರ್, ಕರೆಕ್ಟ್ ನೀಟಾಗಿ ಬಂದಿದೆ, ಅಂದ್ರೆ ಡಿಫ್ರೆಂಟ್ ಲುಕ್ ಅಲ್ಲಿ ಇದೆ ಸರ್. ಕ್ಲಾಡಿಂಗ್ ಹೇಳಿ. ಹಾಗೆ ಕ್ಲಾಡಿಂಗ್ ಬಂದ್ವಿ ಅಂತಂದ್ರೆ ಸರ್ ನಾವು ಫುಲ್ ಲೈಟ್ ಗೆ ಕ್ಲಾಡಿಂಗ್ ತಗೊಂಡಿದೀವಿ. ಅಗೇನ್ ಐವರಿ ಕಲರ್ ಮತ್ತೆ ಬ್ಲಾಕ್ ಕಲರ್ ನ ನಾವು ಇಂಟಿಗ್ರೇಟ್ ಮಾಡ್ಕೊಂಡಿದೀವಿ ಕಂಪ್ಲೀಟ್ ಆಗಿ. ಅಂಡ್ ಬಾರ್ಡರ್ ತರ ತಗೊಂಡಿದೀವಿ ಸರ್ ಬ್ಲಾಕ್ ಕಲರ್ ನ.